ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಿಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಶಾಲೆಯಲ್ಲಿರುವಂತಹ CWSN ಮಕ್ಕಳ ಮಾಹಿತಿ ಹಾಗೂ ಇನ್ನಿತರೆ ಮಕ್ಕಳ ಮಾಹಿತಿಯನ್ನು ಪ್ರಶಸ್ತ್ ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಸರ್ವೆ ಕಾರ್ಯವನ್ನು ಮಾಡಿ ನಮೂದಿಸಬೇಕು ಎನ್ನುವುದನ್ನು ತಿಳಿಯೋಣ. ಮೊದಲು ಇಲ್ಲಿ ನಾವು 4 ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಮೊದಲನೇ ಹಂತ, ಪ್ರಧಾನ ಗುರುಗಳು ತಮ್ಮ ಮೊಬೈಲ್ನಲ್ಲಿ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಬೇಕು. ನಂತರ ಸಹಶಿಕ್ಷಕರು ತಮ್ಮ ಪ್ರಶಸ್ತ್ ಲಾಗಿನ್ನಲ್ಲಿ ತಮ್ಮ ಶಾಲೆಯ ತಮ್ಮ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯನ್ನು ನಮೂದಿಸಿ CWSN ಮಕ್ಕಳ ಮಾಹಿತಿಯನ್ನು ಯಾವ ಡಿಸೆಬಿಲಿಟಿಗೆ ಒಳಗಾಗುತ್ತಾನೆ ಎಂಬ ಅಂಶವನ್ನು ನಾವು ಅಲ್ಲಿ ನಮೂದಿಸಬೇಕಾಗುತ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸಹಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಇಬ್ಬರೂ ಕೂಡ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತದೆ. ಹಾಗಾದರೆ ಸ್ಕ್ರೀನಿಂಗ್ ಪಾರ್ಟ್ 1 ಎಂದರೆ ಸಹಶಿಕ್ಷಕರು ಸರ್ವೆ ಮಾಡುವಂತಹ ಪ್ರಶಸ್ತ್ ಲಾಗಿನ್ ID. ಸ್ಕ್ರೀನಿಂಗ್ ಪಾರ್ಟ್ 2 ಎಂದರೆ ಸ್ಪೆಷಲ್ ಎಜುಕೇಟರ್ ಆಗಿ ಲಾಗಿನ್ ಆಗಿರ್ತಕ್ಕಂತಹ BART ಅವರು ಆ ನಮ್ಮ ಸರ್ವೆಯನ್ನು ವೆರಿಫೈ ಮಾಡುತ್ತಾರೆ. ಆ ಕಾರಣಕ್ಕಾಗಿ ಪ್ರತಿ ಶಾಲೆಯಿಂದ ಪ್ರತಿ ಮುಖ್ಯ ಶಿಕ್ಷಕರು ಹಾಗೂ ಪ್ರತಿ ಶಿಕ್ಷಕರು ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಇನ್ಸ್ಟಾಲ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಓಪನ್ ಮಾಡಿ ಪ್ರಶಸ್ತ್ ಎಂದು ಟೈಪ್ ಮಾಡಿ ನಂತರ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಲೋಗೋ ನಮ್ಮ ಮೊಬೈಲ್ ಐಕಾನ್ನಲ್ಲಿ ಕಾಣಿಸುತ್ತದೆ. ಪ್ರಶಸ್ತ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಅದು ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ವೆಲ್ಕಮ್ ಟು ಪ್ರಶಸ್ತ್ ಪ್ರೀ ಅಸೆಸ್ಮೆಂಟ್ ಹಾಲಿಸ್ಟಿಕ್ ಸ್ಕ್ರೀನಿಂಗ್ ಟೂಲ್ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನ್ ಓಪನ್ ಆಗುತ್ತದೆ. ಅವುಗಳನ್ನು ಸ್ಕಿಪ್ ಮಾಡಿರಿ. ನಂತರ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರಶಸ್ತ್ಗೆ ಲಾಗಿನ್ ಆಗುವಂತಹ ಪ್ರಕ್ರಿಯೆ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಒಂದೇ ತೆರನಾಗಿ ಇರುವುದರಿಂದ ಇಲ್ಲಿ ಲಾಗಿನ್ ಪ್ರೊಸೆಸ್ನಲ್ಲಿ 2 ರೀತಿಯಾದಂಥ ಲಾಗಿನ್ ಪ್ರೊಸೆಸ್ಗಳಿವೆ. ಒಂದು ಲಾಗಿನ್ ವಿತ್ ಆಧಾರ್, ಇನ್ನೊಂದು ಲಾಗಿನ್ ವಿತ್ ಮೊಬೈಲ್ ನಂಬರ್. ನಾವು ಇಲ್ಲಿ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತದೆ. ಹಾಗೂ ಲಾಗಿನ್ ಆಗೋಕ್ಕಿಂತಲೂ ಮೊದಲು ನಮ್ಮ ಆಧಾರ್ ಕಾರ್ಡ್ ಡಿಜಿಲಾಕರ್ಗೆ ಲಿಂಕ್ ಆಗಿರಬೇಕು. ಒಂದು ವೇಳೆ ನಮ್ಮ ಆಧಾರ್ ಕಾರ್ಡ್ ಡಿಜಿಲಾಕರ್ಗೆ ಲಿಂಕ್ ಆಗದೇ ಇದ್ದರೆ ಡಿಜಿಲಾಕರ್ ಮೊಬೈಲ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನಮ್ಮ ಆಧಾರ್ ಮಾಹಿತಿಯನ್ನು ಎಂಟರ್ ಮಾಡಿ ಲಿಂಕ್ ಮಾಡಬೇಕಾಗುತ್ತದೆ. ನಂತರ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿರಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಮೊಬೈಲ್ಗೆ ಬರುವ OTP ಎಂಟರ್ ಮಾಡಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮ ಮಾಹಿತಿಯು ಓಪನ್ ಆಗುತ್ತದೆ. ಡಿಜಿಲಾಕರ್ನಲ್ಲಿ ಇರುವ ಆಧಾರ್ ಮಾಹಿತಿಯು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಪ್ಲೀಸ್ ವೇಟ್ ಅಂತ ಮೆಸೇಜ್ ಬರುತ್ತದೆ. ಈ ರೀತಿಯಾದಂಥ ನಮ್ಮ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಾವು ಸೆಲೆಕ್ಟ್ ಯುವರ್ ರೋಲ್, ನಾವು ಇಲ್ಲಿ ಹೆಡ್ ಟೀಚರ್ ಆಗಿದ್ದರೆ ಹೆಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು. ಟೀಚರ್ ಆಗಿದ್ದರೆ ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಹೆಡ್ ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು ಎನ್ನುವುದನ್ನು ನೋಡೋಣ. ಆದ್ದರಿಂದ ಮುಖ್ಯ ಶಿಕ್ಷಕರು ಹೆಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಶಾಲೆಯ ಡೈಸ್ ಕೋಡ್ ಹಾಗೂ ನಿಮ್ಮ ಶಾಲೆಯ ಇಮೇಲ್ ಐಡಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತದೆ. ಇಲ್ಲಿ ಶಾಲೆಯ ಡೈಸ್ ಕೋಡ್ ಹಾಕಿದ ನಂತರ ಕೆಳಗಡೆ ಇಮೇಲ್ ಐಡಿಯನ್ನು ನಿಮ್ಮ UDICE+ಗೆ ಯಾವ ಇಮೇಲ್ ID ಲಿಂಕ್ ಆಗಿರುತ್ತದೆ ಆ ಇಮೇಲ್ ಐಡಿಯನ್ನು ಮಾತ್ರ ಇಲ್ಲಿ ನಮೂದಿಸಬೇಕಾಗುತ್ತದೆ. ಆದ್ದರಿಂದ ಎಲ್ಲ ಮುಖ್ಯ ಶಿಕ್ಷಕರು ಲಾಗಿನ್ ಆಗುವಂಥ ಸಂದರ್ಭದಲ್ಲಿ UDICEಗೆ ಯಾವ ಇಮೇಲ್ ID ಲಿಂಕ್ ಆಗಿದೆ ಅದೇ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಮಾಹಿತಿಯು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಇವುಗಳನ್ನು ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್ ಅಂತ ಒಂದು ಮೆಸೇಜ್ ಬರುತ್ತದೆ. ಈ ರೀತಿ ಹೆಡ್ ಟೀಚರ್ ಅಥವಾ ಮುಖ್ಯ ಶಿಕ್ಷಕರ ಒಂದು ಪ್ರಶಸ್ತ್ ID ಹೋಮ್ ಪೇಜ್ ಓಪನ್ ಆಗುತ್ತದೆ. ಇವಾಗ ಅಸಿಸ್ಟೆಂಟ್ ಟೀಚರ್ ಅಂದರೆ ಸಹಶಿಕ್ಷಕರು ಹೇಗೆ ಲಾಗಿನ್ ಆಗಬೇಕು ಎನ್ನುವುದನ್ನು ನೋಡೋಣ. ಸೆಲೆಕ್ಟ್ ಯುವರ್ ರೋಲ್ ಇದ್ದಲ್ಲಿ ಟೀಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಸೆಲೆಕ್ಟ್ ಟೀಚರ್ ಕ್ಯಾಟಗರಿ TGT, PST ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಟೀಚಿಂಗ್ ಲೆವೆಲ್ ಫೌಂಡೇಶ್ನಲ್, ಪ್ರೈಮರಿ, ಮಿಡಲ್, ಸೆಕೆಂಡರಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿರಿ. ಹಾಗೂ ನಂತರ ಎಂಟರ್ ಯುವರ್ ಸ್ಕೂಲ್ UDICE ನಂಬರ್, UDICE ಸಂಖ್ಯೆಯನ್ನು ಎಂಟರ್ ಮಾಡಿ
ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಯು ಹ್ಯಾವ್ ರಿಜಿಸ್ಟರ್ಡ್ ಆ್ಯಸ್ ಟೀಚರ್ ಫಾರ್ ಸ್ಕೂಲ್ ವಿತ್ ಯುಡೈಸ್ ಕೋಡ್ ಅಂತ ಒಂದು ಮೆಸೇಜ್ ಬರುತ್ತದೆ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಮಾಹಿತಿಯು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಇವುಗಳನ್ನು ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ಆ್ಯಡ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಡ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಶಾಲೆಯು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಆ ಶಾಲೆಯ ಸಂಪೂರ್ಣವಾದಂಥ ಮಾಹಿತಿಯು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಅದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು. ಈ ರೀತಿಯಾಗಿ ಹೆಡ್ ಟೀಚರ್ ಹಾಗೂ ಟೀಚರ್ ಲಾಗಿನ್ ಆಗಬೇಕಾಗುತ್ತದೆ. ಲಾಗಿನ್ ಆದ ನಂತರ ಹೆಡ್ ಟೀಚರ್ ತಮ್ಮ ಲಾಗಿನ್ನಲ್ಲಿ ತಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಲಾಗಿನ್ ಆಗಿರುತ್ತಾರೆ ಎಂಬುದನ್ನು ತಮ್ಮ ಲಾಗಿನ್ನಲ್ಲಿಯೇ ಪರಿಶೀಲಿಸಿಕೊಂಡು ವೆರಿಫೈ ಮಾಡಬೇಕಾಗುತ್ತದೆ. ವೆರಿಫೈ ಮಾಡಲು ಇದು ಎರಡನೇ ಹಂತ. ಎರಡನೇ ಹಂತದಲ್ಲಿ ಮುಖ್ಯ ಶಿಕ್ಷಕರು ತಮ್ಮ ಸಹಶಿಕ್ಷಕರ ಲಾಗಿನ್ ಐ ಡಿಗಳನ್ನು ವೆರಿಫೈ ಮಾಡಬೇಕಾಗುತ್ತದೆ. ಆದ್ದರಿಂದ ಹೆಡ್ ಟೀಚರ್ ಲಾಗಿನ್ ಪೇಜ್ ಓಪನ್ ಮಾಡಬೇಕು. ನಂತರ ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಿರಿ. ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಶಾಲೆಯ ಸಹಶಿಕ್ಷಕರು ಎಷ್ಟು ಜನ ಲಾಗಿನ್ ಆಗಿದ್ದಾರೆ ಅವರ ಎಲ್ಲರ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಪ್ರತಿ ಶಿಕ್ಷಕರ ಹೆಸರಿನ ಮುಂದೆ ರೈಟ್ ಮಾರ್ಕ್ ಇರುತ್ತದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ರೂವ್ ಅಂತ ಕೇಳುತ್ತೆ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ದ ಟೀಚರ್ಸ್ ಆನ್ಬೋರ್ಡಿಂಗ್ ರಿಕ್ವೆಸ್ಟ್ ವಾಸ್ ಅಕ್ಸೆಪ್ಟೆಡ್ ಎಂದು ಪಾಪಪ್ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ಪ್ರತಿ ಶಿಕ್ಷಕರನ್ನು ನಾವು ಅಪ್ರೂವ್ ಮಾಡಿದಾಗ ಗ್ರೀನ್ ಟಿಕ್ ಬರುತ್ತದೆ. ಈ ರೀತಿಯಾಗಿ ನಾವು ಪ್ರತಿ ಶಿಕ್ಷಕರನ್ನು ಅಪ್ರೂವ್ ಮಾಡಬೇಕಾಗುತ್ತದೆ. ಅಪ್ರೂವ್ ಮಾಡಿದ ನಂತರ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕ್ಲಾಸ್ ಅಸೈನ್ ಮಾಡಬೇಕಾಗುತ್ತದೆ. 1ನೇ ತರಗತಿ ಕಲಿಸುವಂಥ ಶಿಕ್ಷಕರಿಗೆ 1ನೇ ತರಗತಿ ಕ್ಲಾಸ್ ಅಸೈನ್ ಮಾಡಬಹುದು. 2ನೇ ತರಗತಿ ಕಲಿಸುವಂಥ ಶಿಕ್ಷಕರಿಗೆ 2ನೇ ತರಗತಿಯನ್ನು ಕ್ಲಾಸ್ ಅಸೈನ್ ಮಾಡಬಹುದು. ಅದೇ ರೀತಿ 8ನೇ ತರಗತಿ ಕಲಿಸುವಂಥ ಶಿಕ್ಷಕರಿಗೆ 8ನೇ ತರಗತಿ ಅಸೈನ್ ಮಾಡಬೇಕಾಗುತ್ತದೆ. ನೀವು ಅಸೈನ್ ಮಾಡಿದಾಗ ಮಾತ್ರ ಆ ಶಿಕ್ಷಕರು ಸರ್ವೆ ಮಾಡಲು ಬರುತ್ತದೆ. ಆದ್ದರಿಂದ ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿ ಮ್ಯಾನೇಜ್ ಟೀಚರ್ನಲ್ಲಿ ಅಪ್ರೂವ್ ಮಾಡಿದ ನಂತರ ಅಸೈನ್ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಅಸೈನ್ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಇಲ್ಲಿ ಕೆಳಗಡೆ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂದರೆ ಸಹಶಿಕ್ಷಕರು ಸರ್ವೆ ಮಾಡುವಂತಹ ಕಾರ್ಯ. ಆದ್ದರಿಂದ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿರಿ. ನಂತರ ಸೆಲೆಕ್ಟ್ ಕ್ಲಾಸ್ ತೆಗೆದುಕೊಳ್ಳಬೇಕು. ಸೆಕ್ಷನ್ ಎಂಟರ್ ಮಾಡಬೇಕು. ಅಸೈನ್ ಟೀಚರ್ ಅಲ್ಲಿ ಶಿಕ್ಷಕರ ಹೆಸರು ಡಿಸ್ಪ್ಲೇ ಆಗುತ್ತದೆ. 1ನೇ ತರಗತಿ ಅಥವಾ 8ನೇ ತರಗತಿಗೆ ಯಾವ ಶಿಕ್ಷಕರು ಮಕ್ಕಳ ಸರ್ವೆಯನ್ನು ಮಾಡಬೇಕು ಎಂಬುದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಅಥವಾ ವರ್ಗ ಶಿಕ್ಷಕರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಆದ್ದರಿಂದ ಆ ತರಗತಿಗೆ ಸಂಬಂಧಪಟ್ಟಂತಹ ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿರಿ. ನಂತರ ಸ್ಟಾರ್ಟ್ ಡೇಟ್, ಡ್ಯೂ ಡೇಟ್. ನಾವು ಸ್ಟಾರ್ಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತದೆ. ನಾವು ದಿನಾಂಕವನ್ನು ಅಂದರೆ ಪ್ರಾರಂಭದ ದಿನಾಂಕವನ್ನು ಸೆಲೆಕ್ಟ್ ಮಾಡಿದಾಗ ಮುಂದಿನ ಡ್ಯೂ ಡೇಟ್ ದಿನಾಂಕವು ಆಟೋಮೆಟಿಕ್ಕಾಗಿ ತಾನೇ ಫೆಚ್ ಆಗುತ್ತದೆ. ಅಂದರೆ 25 ಡಿಸೆಂಬರ್ ನಾವು ಸೆಲೆಕ್ಟ್ ಮಾಡಿದಾಗ ಮುಂದಿನ 24 ಜನವರಿ ಅಂದರೆ 1 ತಿಂಗಳ ಅವಧಿಯಲ್ಲಿ ಆ ಶಿಕ್ಷಕರು ತಮ್ಮ ಶಾಲೆಯಲ್ಲಿರ್ತಕ್ಕಂಥ ತಮ್ಮ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಸರ್ವೆಯನ್ನು ಮಾಡಬೇಕಾಗುತ್ತದೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಮುಖ್ಯ ಶಿಕ್ಷಕರು ತರಗತಿಗಳನ್ನು ಅಸೈನ್ ಮಾಡಬೇಕಾಗುತ್ತದೆ. ದ ಸ್ಕ್ರೀನಿಂಗ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಎಂದು ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ನಂತರ ಸಹಶಿಕ್ಷಕರು ಮುಂದಿನ ಹಂತದಲ್ಲಿ ಅಂದರೆ ಸಹಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಪ್ರಶಸ್ತ್ ಅಪ್ಲಿಕೇಶನನ್ನು ಓಪನ್ ಮಾಡಿ ಮುಖ್ಯ ಶಿಕ್ಷಕರು ಅಸೈನ್ ಮಾಡಿರ್ತಕ್ಕಂಥ ತರಗತಿಯನ್ನು ನಾವು ಮಕ್ಕಳ ಒಂದು ಮಾಹಿತಿಯನ್ನು ಸ್ಕ್ರೀನಿಂಗ್ ಮಾಡುವುದರ ಮೂಲಕ ಈ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅಳವಡಿಸಬೇಕಾಗುತ್ತದೆ. ಅದು ಸಹಶಿಕ್ಷಕರ ಪ್ರಶಸ್ತ್ ಐ ಡಿ ಹೋಮ್ ಪೇಜ್. ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಒಂದು ಆಪ್ಷನ್ ಇದೆ. ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಮುಖ್ಯ ಶಿಕ್ಷಕರು ಅಸೈನ್ ಮಾಡಿರುವಂತಹ ತರಗತಿ ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಂತರ ಕ್ಲಾಸ್ ನೇಮ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಾವು ಆ್ಯಡ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ರೀತಿಯಾಗಿ ನಾವು ಮಕ್ಕಳನ್ನು ಆ್ಯಡ್ ಮಾಡಬೇಕಾಗುತ್ತದೆ. ಆ್ಯಡ್ ಇಂಡಿವಿಜುವಲ್, ಬಲ್ಕ್ ಅಪ್ಲೋಡ್, ಇಂಪೋರ್ಟ್ ಎಕ್ಸಿಸ್ಟಿಂಗ್. ನಾವಿಲ್ಲಿ ಆ್ಯಡ್ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ತರಗತಿಯಲ್ಲಿರ್ತಕ್ಕಂಥ ಮಗುವಿನ ನೇಮ್,
ರಿಜಿಸ್ಟ್ರೇಷನ್ ID ಇದ್ದಲ್ಲಿ SATS ನಂಬರನ್ನು ನಾವು ಹಾಕಬೇಕಾಗುತ್ತದೆ. ನಂತರ UDIS ಕೋಡ್, ಅಪಾರ್ ID, ಅಕಾಡೆಮಿಕ್ ಇಯರ್, ಕ್ಲಾಸ್, ಸೆಕ್ಷನ್ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತದೆ. ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಗಾರ್ಡಿಯನ್ ನೇಮ್ ಇದ್ದರೆ ಗಾರ್ಡಿಯನ್ ನೇಮನ್ನು ಕೂಡ ನಾವು ಎಂಟರ್ ಮಾಡಬೇಕು. ಇಮೇಲ್ ID ಇದ್ದರೆ ಇಮೇಲ್ IDಯನ್ನು ಕೂಡ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಕಡ್ಡಾಯವಾಗಿ ಎಂಟರ್ ಮಾಡಲೇಬೇಕಾಗುತ್ತದೆ. ಆದ್ದರಿಂದ ಮೊಬೈಲ್ ನಂಬರನ್ನು ನಮೂದಿಸಿ. ನಂತರ ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಲೋ, ಮೀಡಿಯಮ್, ಹೈ, ಅವ್ರ ಫ್ಯಾಮಿಲಿ ಎಕನಾಮಿಕ್ ಯಾವ ರೀತಿ ಇದೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನ್ಯೂ ಸ್ಟೂಡೆಂಟ್ ಪ್ರೊಫೈಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಒಂದು ಮೆಸೇಜ್ ಬರುತ್ತದೆ. ಆ ಮಗು ಆ್ಯಡ್ ಆಗುತ್ತದೆ. ನಾಟ್ ಸ್ಟಾರ್ಟೆಡ್ ಅಂದರೆ ನಾವು ಇನ್ನು ಮೇಲೆ ಅದನ್ನು ಸರ್ವೆ ಮಾಡಬೇಕಾಗುತ್ತದೆ. ಆದ್ದರಿಂದ ಆ ಮಗುವಿನ ಹೆಸರಿನ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯ ಜೊತೆಗೆ UDISನಲ್ಲಿ ಇರ್ತಕ್ಕಂಥ ಮಾಹಿತಿಯೂ ಕೂಡ ಆ ಮಗುವಿನ ಒಂದು ಸಂಪೂರ್ಣವಾದಂಥ ಮಾಹಿತಿಯು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಫೆಚ್ ಆದ ನಂತರ ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಬ್ಲೂ ಕಲರ್ನಲ್ಲಿ ಕೆಳಗಡೆ ಇದೆ. ನಾವು ಸರ್ವೆ ಮಾಡಲು ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಮಗುವಿನ ಸರ್ವೆ ಫಾರ್ಮ್ ಓಪನ್ ಆಗುತ್ತದೆ. ಈ ಸರ್ವೆ ಫಾರ್ಮ್ನಲ್ಲಿ ಒಟ್ಟು 21 ಡಿಸೆಬಿಲಿಟಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 21 ಅಂಗವೈಕಲ್ಯತೆಗೆ ಸಂಬಂಧಪಟ್ಟಂತಹ 63 ಪ್ರಶ್ನೆಗಳು ಇರುತ್ತವೆ. ಈ 63 ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಡಿಸೆಬಿಲಿಟಿಗೆ ಆ ಮಗು ಒಳಗಾಗಿದ್ದಾನೆ, ಕಣ್ಣಿನ ವಿಕಲತೆ ಆಗಿರ್ಬೋದು, ಮಾತಿನ ವಿಕಲತೆ ಆಗಿರ್ಬೋದು, ಅಥವಾ ಬಹುವಿಕಲತೆ ಆಗಿರ್ಬೋದು, ಅಂಗಾಂಗ ವಿಕಲತೆ ಆಗಿರ್ಬೋದು, 21 ಡಿಸೆಬಿಲಿಟಿಗೆ ಸಂಬಂಧಪಟ್ಟಂತಹ 63 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸರ್ವೆಯಲ್ಲಿ ಆ ಮಗು ಯಾವ ಡಿಸೆಬಿಲಿಟಿಗೆ ಒಳಗಾಗಿದ್ದಾನೆ ಎನ್ನುವುದನ್ನು ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತದೆ. ಟಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಈ ಮಗು ಯಾವುದೇ ಡಿಸೆಬಿಲಿಟಿಗೆ ಒಳಗಾಗದೇ ಇದ್ದರೆ ಅಥವಾ CWSN ಮಗು ಅಲ್ಲದೇ ಇದ್ದರೆ ಈ ಮಗುವಿಗೆ ನಾವು ಕೆಳಗಡೆ 22.1 ನನ್ ಆಫ್ ದ ಅಬೌವ್ ಅಂತ ಒಂದು ಆಪ್ಷನ್ ಇದೆ. ಆದ್ದರಿಂದ ಈ ಮಗು ಯಾವುದೇ ಡಿಸೆಬಿಲಿಟಿಗೆ ಒಳಗಾಗದೇ ಇದ್ದರೆ, CWSN ಮಗು ಅಲ್ಲದೇ ಇದ್ದರೆ ನನ್ ಆಫ್ ದ ಅಬೌವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಕ್ಸಸ್ ಡೇಟಾ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಪಾಪಪ್ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ಮುಖ್ಯ ಶಿಕ್ಷಕರು ಮೊದಲು ಲಾಗಿನ್ ಆಗಬೇಕು, ಸಹಶಿಕ್ಷಕರು ನಂತರ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಸಹಶಿಕ್ಷಕರನ್ನು ಅಪ್ರೂವ್ ಮಾಡಬೇಕು ಹಾಗೂ ಕ್ಲಾಸ್ ಅಸೈನ್ ಮಾಡಬೇಕು. ನಂತರ ಸಹಶಿಕ್ಷಕರು ತಮ್ಮ ಪ್ರಶಸ್ತ್ IDಯಲ್ಲಿ ತಮ್ಮ ತರಗತಿಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ಇಂದೀಕರಿಸಬೇಕು. ಆ ಮಕ್ಕಳಲ್ಲಿ ಯಾವ ಮಗು CWSN ಮಗು ಆಗಿದೆ ಎಂಬುದನ್ನು ನಾವು ಸರ್ವೆಯಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಪ್ರಶಸ್ತ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಮಗುವಿನ ಸರ್ವೆ ಕಾರ್ಯ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.